Don Anselmo is the seller and the Americans are the buyers. $1,200 is the amount fixed for 8 acres of land. Now, as Don Anselmo hears the price, the double the amount, $1,200, as the engineer had surveyed, he starts thinking. He becomes sad. The old man hung his head for a moment in thought. Then he stood up and stared at me. Friend, he said, I do not like to have you speak to me in that manner. I kept still and let him have his say. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವೃದ್ಧ ವ್ಯಕ್ತಿ, ತುಂಬ ಶಿಸ್ತಿನ ವ್ಯಕ್ತಿ, ಮಾತು ಕೊಟ್ಟಂತೆ ನಡೆಯುವ ವ್ಯಕ್ತಿ, $1,200 ಡಬಲ್ ಅಮೌಂಟ್ ಅಂತ ಆಫರ್ ಬಂದಾಗ ಈತನು ಖುಷಿಯಾಗದೆ ದುಃಖಿತನಾಗ್ತಾನೆ. ಯಾಕೆ ದುಃಖಿತನಾಗ್ತಾನೆ ಅಂದರೆ, ಈತನು ಒಬ್ಬ ಶಿಸ್ತಿನ ವ್ಯಕ್ತಿ ಮತ್ತು ಪ್ರಾಮಾಣಿಕ ವ್ಯಕ್ತಿ. ಯಾರಿಗೂ ಏನೂ ತೊಂದರೆ ಕೊಡಬಾರ್ದು ಮತ್ತು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಇವೆರಡು ವಿಚಾರಗಳು ಈತನ ವ್ಯಕ್ತಿತ್ವದಲ್ಲಿ ನಾವು ಕಾಣ್ತೇವೆ. ಹೇಳ್ತಾನೆ, ತಕ್ಷಣ ಆ ಅಮೌಂಟನ್ನು ಡಬಲ್ ಅಮೌಂಟ್ ಅಂತ ಹೇಳಿದ ತಕ್ಷಣ ತನ್ನ ಕುರ್ಚಿ ಆಸನದಿಂದ ಎದ್ದು ನಿಂತು ದುರುಗುಟ್ಟು ನೋಡ್ತಾನೆ. ಸ್ನೇಹಿತನೇ ಅಂತ ಹೇಳ್ತಾನೆ, ನೀನು ನನ್ನ ಜೊತೆಗೆ ಈ ರೀತಿ ಮಾತಾಡುವುದು ನನಗೆ ಇಷ್ಟ ಇಲ್ಲ ಅಂದಾಗ ಈ ಆಫೀಸರು ಇನ್ನೂ ಏನೇನೋ ಹೇಳ್ತಾನೆ, ಈತ ಹೇಳಲಿಕ್ಕಿದ್ದಾನಂತ ಕಾಯುತ್ತಾ ವೇಟ್ ಮಾಡ್ತಾನೆ. ಐ ನೋ ದೀಸ್ ಅಮೆರಿಕನ್ಸ್ ಆರ್ ಗುಡ್ ಪೀಪಲ್. Don Anselmo, he says, the Americans are truly nice people. They are well cultured. They are good people. And that is why I have agreed to sell to them. ಇದೇ ಒಂದು ಕಾರಣಕ್ಕೆ ಒಳ್ಳೆ ಜನರು ಅಂತ ಹೇಳಿ ಅವರಿಗೆ ಮಾರಾಟ ಮಾಡಲಿಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ. ಬಟ್ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ಆದರೆ ಅವರು ಮೊತ್ತವನ್ನು, ಅಮೌಂಟನ್ನು ಹೆಚ್ಚಿಸಿ ನನಗೆ ಅವಮಾನಪಡಿಸ್ತಾ ಇದ್ದಾರೆ ಅಂತಂದ್ರಿ. I do not care to be insulted. I have agreed to sell my house and the land for $1,200. ನನ್ನ ಈ ಮನೆ, ತೋಟದ ಅಂಗಳದಲ್ಲಿರುವಂಥ ಮನೆ, 8 ಎಕರೆ ಭೂಮಿಯಲ್ಲಿರುವಂಥ ಮನೆ ಮತ್ತು ಭೂಮಿ ಎರಡೂ ಸೇರಿ ನಾನು $1,200 ಮಾರಲಿಕ್ಕಿದ್ದೇನೆ. ಅಷ್ಟೇ ಪ್ರೈಸ್. ಆ್ಯಂಡ್ ದಿಸ್ ಈಸ್ ದ ಪ್ರೈಸ್. ಐ ಆರ್ಗ್ಯೂಡ್ ವಿತ್ ಹಿಮ್. ಇಲ್ಲಿ ಆಫೀಸರು ವಾದ ವಿವಾದ ಆತನ ಜೊತೆಗೆ ಮಾಡ್ತಾರೆ. ನೋಡ್ರಿ, ಹಂಗಲ್ರಿ, ಒಳ್ಳೆ ಜನರಾರಿ, ತೊಗೊರಿ, ರೊಕ್ಕ ಹೆಚ್ಚಿಗೆ ತಗೋರಿ ಅಂತ. ಬಟ್ ದಟ್ ವಾಸ್ ಯೂಸ್ಲೆಸ್. ಯಾವ ಉಪಯೋಗಕ್ಕೆ ಬರಲಿಲ್ಲ. ಫೈನಲಿ ಹಿ ಸೈನ್ ದ ಡೀಡ್. ಆ ಒಂದು ಡಾಕ್ಯುಮೆಂಟ್ ಅಂತ, ಲೆಕ್ಕಪತ್ರವನ್ನು ಬರೆದಿರುವಂಥ ಡೀಡನ್ನು ಸಿಗ್ನೇಚರ್, ಹಸ್ತಾಕ್ಷರ ಮಾಡ್ತಾನಂತೆ. ಆ್ಯಂಡ್ ಟುಕ್ ದ ಮನಿ. ಆ ದುಡ್ಡನ್ನು $1,200 ತಗೊಂಡು ಹೋಗ್ತಾನೆ. ಹೆಚ್ಚಿನ ದುಡ್ಡನ್ನು ತಿರಸ್ಕರಿಸುತ್ತೇನೆ, but refused to take more than the amount agreed upon him. Then he shook hands all around. ತದನಂತರ ದುಡ್ಡನ್ನು ಎಣಿಸ್ಕೊಂಡ ಮೇಲೆ, ತೆಗೆದುಕೊಂಡು ಸ್ವೀಕರಿಸಿದ ಮೇಲೆ ಎಲ್ಲರ ಜೊತೆಗೆ ಕೈ ಕುಲುಕ್ತಾನೆ. he shake hands with them, put on his ragged gloves, ಕೈ ಚೀಲಗಳನ್ನು ಹಾಕ್ಕೊಳ್ತಾನೆ. took his stick and walked out with the boy. ತನ್ನ ಟೋಪಿಯನ್ನು ಹಾಕ್ಕೊಳ್ತಾನೆ. ಟೋಪಿ ಹಾಕ್ಕೊಂಡು ಕೈಗೋಲನ್ನು ಹಿಡ್ಕೊಳ್ತಾನೆ, ಅದೇ ಛತ್ರಿ. took his stick and walked out with the boy behind him. ಆ ಹುಡುಗ ಅವನ ಹಿಂದೆ ಹಿಂಬಾಲಿಸ್ತಾ ಈತನು ಮುಂದೆ ಹೋಗೇ ಬಿಟ್ಟ. ಆಫೀಸ್ನಿಂದ ಹೊರಟೇ ಬಿಟ್ಟ. 1 ತಿಂಗಳು ದಾಟಿದ್ರಿ. ಎ ಮಂತ್ ಲೇಟರ್ ಮೈ ಫ್ರೆಂಡ್ಸ್ ಹ್ಯಾಡ್ ಮೂವ್ಡ್ ಇನ್ ಟು ರಿಯೋ ಎನ್ ವಿಡಿಯೋ. ಈ ಸ್ಥಳಕ್ಕೆ, ರಿಯೋ ಎನ್ ವಿಡಿಯೋಗೆ, ನನ್ನ ಸ್ನೇಹಿತರು ಅಂದರೆ ಆಫೀಸರ್ ಹೇಳ್ತಾ ಇದ್ದಾನೆ. ಆಫೀಸರ್ ಇಲ್ಲಿ ಮಾರಾಟ ಮಾಡಿಸುವ, ಲೆಕ್ಕಪತ್ರ ಮಾಡಿಸುವ ಒಬ್ಬ ವ್ಯಕ್ತಿ, ಎಂಜಿನಿಯರ್. ಈತನು ಹೇಳ್ತಾನೆ, 1 ತಿಂಗಳಾದಮೇಲೆ ಆ ಸ್ನೇಹಿತರು, ಯಾರು ಕೊಂಡುಕೊಂಡವರು, ಅಮೆರಿಕನ್ಸ್ದವರು ಬಂದು ಒಂದು ಕಂಪ್ಲೇನನ್ನು ಕೊಟ್ಟಿದ್ದಾರೆ. ದೇ ಹ್ಯಾವ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಕೆಲವು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಅವರು 1 ತಿಂಗಳಾದಮೇಲೆ ಆ ಮನೆಗೆ ಸೇರಿಕೊಂಡು ಆ ಹಳೆಯ ಮನೆಯನ್ನು ರೀಪ್ಲಾಸ್ಟರಿಂಗ್ ಮಾಡಿದರು, ಮತ್ತು ಗಿಲಾವ ಮಾಡಿದರು. ದ ಅಮೆರಿಕನ್ಸ್
They replastered the old house, they pruned the trees, they patched the fence. ಹಿಂಗಂದ್ರೆ ಏನು ಅಂದರೆ ಹಳೆ ಇರುವ ಮನೆಯನ್ನು ಸಿಮೆಂಟು ರೀತಿ ಎಲ್ಲ ಕಲಸಿ ಅದನ್ನು ಹೊಸದಾಗಿ ಒಂದು ಸೃಷ್ಟಿ ಮಾಡಿದರು. ಗಿಲಾವ ಅಂತೀವಲ್ಲ, ರೀಪ್ಲಾಸ್ಟರ್ಡ್, ಪ್ಲಾಸ್ಟರ್ ರೀಪ್ಲಾಸ್ಟರ್ಡ್. ಪ್ರೂನ್ಡ್ ಅಂದರೆ ಕಟ್ಟಿಂಗ್ ದ ಟ್ರೀಸ್ ಇನ್ ಗುಡ್ ಶೇಪ್. ಎಲೆಗಳನ್ನು ಅಥವಾ ಕೊಂಬೆಗಳನ್ನು ಚಿಕ್ಕ ಚಿಕ್ಕ ಅದರ ಪಂಟಿಗಳನ್ನು, ಮರದ ಪಂಟಿಗಳನ್ನು ನೀಟಾಗಿ ಕತ್ತರಿಸುವ ಆ್ಯಕ್ಟಿವಿಟಿಗೆ ಪ್ರೂನಿಂಗ್ ಅಂತ ಕರೀತಾರೆ, ಪ್ರೂನಿಂಗ್. ದೆನ್ ಪ್ಯಾಚ್ ದ ಫೆನ್ಸ್. ಫೆನ್ಸ್ ಅಂದರೆ ಮುಳ್ಳು ತಂತಿ. ಮುಳ್ಳು ತಂತಿ ಆ ಸುತ್ತಲೂ ಆವರಿಸಿದ ಒಂದು ಮುಳ್ಳುಗಾವಲು ತಂತಿಯನ್ನು ಸರಿಪಡಿಸಿದರು. ಆ್ಯಂಡ್ ಮೂವ್ಡ್ ಇನ್ ಸಮ್ಮರ್. ಬೇಸಿಗೆಯ ಒಂದು ದಿನ ಅವರು ಇದೆಲ್ಲ ಕೆಲಸವನ್ನು ಮಾಡಿ ಮನೆಯನ್ನು, ಹಳೆ ಮನೆಯನ್ನು ಹೊಸದಾಗಿ ಮಾಡಿ ಅಲ್ಲಿಗೆ ಅವರು ಹೋಗಿ ಸೇರಿದರು. ಒನ್ ಡೇ ದಿ ಕೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೇನ್. ಇಲ್ಲಿ ಅವರು ಒಂದು ದಿವಸ ಪುನಃ ಅಮೆರಿಕನ್ಸ್ದವರು ಆಫೀಸಿಗೆ ಕಂಪ್ಲೇನ್, ದೂರು ಸಲ್ಲಿಸಲಿಕ್ಕೆ ಬರ್ತಾರೆ. ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವರ್ ಓವರ್ ರನ್ನಿಂಗ್ ದರ್ ಪ್ರಾಪರ್ಟಿ. ಅಲ್ಲಿನ ಹಳ್ಳಿಯಲ್ಲಿರುವಂಥ ಮಕ್ಕಳು, ಚಿಲ್ಡ್ರನ್ ಆಫ್ ದ ವಿಲೇಜ್ ಅಂದರೆ ಅದೇ ಹಳ್ಳಿಯರು, ರಿಯೋ ಆ್ಯಂಡ್ ಮೀಡಿಯೋ ಸುತ್ತಮುತ್ತಲಿನ ಸಣ್ಣ ಸಣ್ಣ ಮಕ್ಕಳು, ಆಲ್ ದ ಸ್ಮಾಲ್ ಚಿಲ್ಡ್ರನ್, ದೇ ವರ್ ಓವರ್ ರನ್ನಿಂಗ್ ದರ್ ಪ್ರಾಪರ್ಟಿ. ಆ ಒಂದು ತೋಟದಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದರು, ಒಳಗೆ ಬರೋದು ಹೋಗೋದು ಆಟ ಆಡೋದು. ದಟ್ ಈಸ್ ಕಾಲ್ಡ್ ಆ್ಯಸ್ ಓವರ್ ರನ್ನಿಂಗ್ ದರ್ ಪ್ರಾಪರ್ಟಿ. ದ ಚಿಲ್ಡ್ರನ್ ಆಫ್ ದಟ್ ವಿಲೇಜ್ ಏನೇನು ಚಟುವಟಿಕೆಗಳನ್ನು ಮಾಡಿದರು ಅಂದರೆ, ದೇ ಕೇಮ್ ಎವ್ರಿ ಡೇ, ಪ್ರತಿನಿತ್ಯ ಬಂದರು. ದೇ ಪ್ಲೇಡ್ ಅಂಡರ್ ದ ಟ್ರೀಸ್, ಮರಗಳ ಕೆಳಗೆ ಆಟ ಆಡ್ತಾ ಇದ್ದರು. ದೇ ಬಿಲ್ಡ್ ಲಿಟಲ್ ಪ್ಲೇ ಫೆನ್ಸಸ್, ಚಿಕ್ಕ ಚಿಕ್ಕ ತಮ್ಮ ಕೈಯಿಂದ ಮಾಡಿದಂಥ ಮುಳ್ಳು ಒಂದು ಬೇಲಿಯನ್ನು, ಫೆನ್ಸ್ ಅಂದರೆ ಬೇಲಿಯನ್ನು ತಾವೇ ಕಟ್ಟಿಕೊಂಡು ಆಟ ಆಡಿದರು. ದೇ ಟುಕ್ ಬ್ಲೋಸಮ್ಸ್, ಆ ಹೂವಿನ ದಳಗಳನ್ನು, ಬ್ಲೋಸಮ್ಸ್ ಅಂದರೆ ಹೂವು ಏನು ಹೂವುಗಳು, ಥರ ಥರದ ಹೂವುಗಳು ಚಿಗುರಿದುವು, ಆ ಹೂವಿನ ದಳಗಳನ್ನು ಕಿತ್ತಾ ಇದ್ದರು, ಕಿತ್ಕೊಂಡು ಆಟ ಆಡ್ತಾ ಇದ್ದರು. ದೇ ಲಾಫ್ ಗುಡ್ ನೇಚರ್ಲಿ ಇನ್ ಸ್ಪ್ಯಾನಿಷ್. ಹಾಗೂ ಹಾಸ್ಯವಾಗಿ ನಗುಮುಖದಿಂದ ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತಾಡ್ತಾ ಇದ್ದರು. ನೋಡಿ, ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವೇರ್ ಓವರ್ ರನ್ನಿಂಗ್ ದರ್ ಪ್ರಾಪರ್ಟಿ. ದೇ ಕೇಮ್ ಎವ್ರಿ ಡೇ ಆ್ಯಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್, ಬಟ್ built little play fences around them and took blossoms. When they were spoken to, ಅವರಿಗೆ ಮಾತಾಡಿಸಿದಾಗ, ಈ ಅಮೆರಿಕನ್ಸ್ ಮನೆ ಮಾಲೀಕರು ಮಾತಾಡಿಸಿದಾಗ ಅವರು ಹಾಸ್ಯ ಮುಖದಿಂದ ಅವರನ್ನು ಉತ್ತರಿಸ್ತಿದ್ರು, ಮಾತಾಡ್ತಾಯಿದ್ರು. When they were spoken to, they only laughed and talked back good naturedly in Spanish. ಸ್ಪೇನ್ ದೇಶದ ಭಾಷೆಯಲ್ಲಿ ಅವರು ಒಳ್ಳೆ ಹಾಸ್ಯದಿಂದ, ಒಳ್ಳೆ ಮ್ಯಾನರ್ಸ್ನಿಂದ ಮಾತಾಡ್ತಾಯಿದ್ರು. ಐ ಸೆಂಟ್ ಎ ಮೆಸೆಂಜರ್ ಅಪ್ ಟು ದ ಮೌಂಟೇನ್ಸ್ ಫಾರ್ ಡಾನ್ ಎನ್ಸೆಲ್ಮೋ. ಈಗ ಈ ಇಂಜಿನಿಯರ್ ಏನು ಮಾಡ್ತಾರೆ, ತಮ್ಮ ಒಬ್ಬ ಸಹಾಯಕನನ್ನು ಆ ಡಾನ್ ಎನ್ಸೆಲ್ಮ್ಗೆ ಬರಲಿಕ್ಕೆ ಹೇಳ್ತಾರೆ, ಕರೆ ಮಾಡಿ ಹೇಳಿ ಕಳಿಸ್ತಾರೆ. ಬೆಟ್ಟಗಳಲ್ಲಿ ಮೇಲೆ ಇದ್ದ ಸಂದೇಶಗಾರನನ್ನು ಕೊಟ್ಟು ಬರ ಹೇಳಲಿಕ್ಕೆ ಹೇಳ್ತಾರೆ. ಯಾರು? ಆಫೀಸರ್ ಅವರು. ಇಟ್ ಟುಕ್ ಅ ವೀಕ್. ಹೀಗೆ ಹೇಳಿದಾಗ ಒಂದು ವಾರ ಹಿಡಿತು ಆತನಿಗೆ ಮತ್ತೊಂದು ಮೀಟಿಂಗ್ಗೆ ಜಾಯಿನ್ ಆಗಲಿಕ್ಕೆ. ಅಂದರೆ ಆತನಲ್ಲಿ ಡಾನ್ ಎನ್ಸೆಲ್ಮೋ ಒಂದು ಗುಣನಡತೆಗಳಲ್ಲಿ ಏನು ನೋಡ್ತೀವಿ ಅಂದರೆ, ತುಂಬ ಸಮಯ ಇತ್ತು. ಹಿ ವಾಸ್ ನಾಟ್ ಇನ್ ಎ ಹರಿ ಆ್ಯಂಡ್ ಹಿ ಹ್ಯಾಡ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಟೈಮ್. ತುಂಬ ಸಮಯ ಇತ್ತು ಆತನಲ್ಲಿ. ವೆನ್ ಹಿ ಅರೈವ್, ಹಿ ರಿಪೀಟೆಡ್ ಹಿಸ್ ಪ್ರಿವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸ್. ಈ ಆಫೀಸಿಗೆ ಬಂದಾಗ, ಎರಡನೇ ಭೇಟಿ ಆಫೀಸಿಗೆ ಬಂದಾಗ, ಡಾನ್ ಎನ್ಸೆಲ್ಮೋ ತನ್ನ ಮೊದಲಿನ ಚಟುವಟಿಕೆ ಅದೇ ಹಳೆ ಕೋಟು ಬಾಡಿ ಹೋಗಿದ್ದು ಹಾಕ್ಕೊಂಡಿದ್ದು, ಆಮೇಲೆ ಕೈಯಲ್ಲಿ ಅಂಬ್ರೆಲಾ ಸ್ಟಿಕ್ಕನ್ನು ಹಿಡ್ಕೊಂಡಿದ್ದು, ಮತ್ತು ಸಹಾಯಕ ಸೇವಕ ಜೊತೆಗೆ ಬಂದಿದ್ದು, ಎಲ್ಲರ ಜೊತೆಗೆ ಕೈ ಕುಲುಕುವಂಥದ್ದು, ಆಮೇಲೆ ಹವಾಮಾನ ಬಗ್ಗೆ, ಮಳೆ ಬಗ್ಗೆ, ಬಿಗ್ ಫ್ಯಾಮಿಲಿ ಬಗ್ಗೆ ಮಾತಾಡುವಂಥದ್ದು. ಹಿ ರಿಪೀಟೆಡ್ ಆಲ್ ದೀಸ್ ಥಿಂಗ್ಸ್. ವೆನ್ ಹಿ ಅರೈವ್ಡ್, ಹಿ ರಿಪೀಟೆಡ್ ಹಿಸ್ ಪ್ರಿವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸ್. ಹಿ ವೋರ್ ದ ಸೇಮ್ ಫೇಡೆಡ್ ಕಟ್ ಅವೇ. ಅದೇ ಹಳೆಯದನ್ನು ಹಾಕಿಕೊಂಡಿದ್ದ ಕೋಟು, ಗ್ರೀನ್ ಕೋಟ್. ಕ್ಯಾರಿಡ್ ದ ಸೇಮ್ ಸ್ಟಿಕ್, ಅದೇ ಕೋಲು. ಆ್ಯಂಡ್ ವಾಸ್ ಅಕಂಪನೀಡ್ ಬೈ ದ ಬಾಯ್ ಅಗೇನ್, ಜೊತೆಗೆ ಸಂಗಾತಿ ಹುಡುಗ. ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್, ಸ್ಯಾಟ್ ಡೌನ್ ವಿತ್ ದ ಬಾಯ್ ಬಿಹೈಂಡ್ ಹಿಸ್ ಚೇರ್. ಅಲ್ಲಿ ಆಫೀಸ್ನಲ್ಲಿ ಬಂದು ಚೇರ್ ಮೇಲೆ ಕುಳಿತುಕೊಂಡ. ಟಾಕ್ಡ್ ಅಬೌಟ್ ದ ವೆದರ್ ಅಂದರೆ ಹವಾಮಾನ ಬಗ್ಗೆ ಮಾತನಾಡಿದ. ಫೈನಲಿ ಐ ಬ್ರೋಚ್ ದ ಸಬ್ಜೆಕ್ಟ್.
ಕೊನೆಯದಾಗಿ ತನ್ನ ಟಾಪಿಕನ್ನು ಆತನು ಪ್ರಾರಂಭಿಸಿದ. ಯಾರು? ಆಫೀಸರ್ ಪ್ರಾರಂಭಿಸಿದ. ಏನಂತ ಹೇಳ್ತಾರೆ? ಡಾನ್ ಅನ್ಸೆಲ್ಮೋ ಅಬೌಟ್ ದ ರ್ಯಾಂಚ್ ಯು ಸೋಲ್ಡ್ ಟು ದೀಸ್ ಪೀಪಲ್. ಈ ಒಂದು ನಿಮ್ಮ ಹಳೆ ತೋಟವನ್ನು ಮಾರಾಟ ಮಾಡಿದಿರಲ್ಲ. ರ್ಯಾಂಚ್ ಅಂದರೆ ಎ ವೆರಿ ಲಾರ್ಜ್ ಫಾರ್ಮ್, ದೊಡ್ಡ ತೋಟ, ಹಣ್ಣು ಮರಗಳಿಂದ ಕೂಡಿದ, ಹೂಗಳಿಂದ ಕೂಡಿದ ತೋಟ. ಆ ರ್ಯಾಂಚನ್ನು ನೀವು ಈ ಜನರಿಗೆ ಮಾರಾಟ ಮಾಡಿರಲ್ಲ. ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ವಾಂಟ್ ಟು ಬಿ ಯುವರ್ ಗುಡ್ ನೇಬರ್ಸ್ ಆಲ್ವೇಸ್. ನಿಮ್ಮ ಒಳ್ಳೆ ನೆರೆಹೊರೆಯವರು ಆಗಲಿಕ್ಕೆ ಬಯಸುತ್ತಾರೆ. ವೆನ್ ಯು ಸೋಲ್ಡ್ ಟು ದೆಮ್ ಯು ಸೈನ್ಡ್ ಎ ಡಾಕ್ಯುಮೆಂಟ್. ನೀವು ಇವರಿಗೆ ಮಾರಾಟ ಮಾಡಿದಾಗ ಒಂದು ಡಾಕ್ಯುಮೆಂಟನ್ನು, ಹಸ್ತಾಕ್ಷರ, ಸಿಗ್ನೇಚರನ್ನು ಮಾಡಿದ್ದೀರಿ. ಇನ್ ದ ಡೀಡ್, ಆ ಡೀಡ್ನಲ್ಲಿ ಏನಂತ ಒಪ್ಕೊಂಡಿರಿ? ಆ್ಯಂಡ್ ಅಗ್ರೀಡ್ ಟು ಸೆವೆರಲ್ ಥಿಂಗ್ಸ್. ಮೇಲಿನ ಎಲ್ಲ ಮಾತುಗಳಿಗೆ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ನೀವು ಸಿಗ್ನೇಚರನ್ನು ಹಾಕಿರಿ. ಒನ್ ಥಿಂಗ್ ವಾಸ್ ದ್ಯಾಟ್ ದೇ ವರ್ ಹ್ಯಾವ್ ಟು ಬಿ ದ ಕಂಪ್ಲೀಟ್ ಪೊಸಿಷನ್ ಆಫ್ ದ ಪ್ರಾಪರ್ಟಿ. ಒಂದು ಮಾತು ಅವರಿಗೆ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ, ಅದರಲ್ಲಿ ಬರೆದಿರುವ ಎಲ್ಲ ಸತ್ಯವಾಗಿದೆ ಮತ್ತು ನಿಮಗೆ ಅದರಲ್ಲಿ ಏನೂ ಅಭ್ಯಂತರವಿಲ್ಲ. ಸಂಪೂರ್ಣ ತೋಟವನ್ನು ಅವರ ಕೈಗೆ ನೀವು ಒಪ್ಪಿಸಿದ್ದೀರಿ. ನಾವು ಡಾನ್ ಅನ್ಸೆಲ್ಮೋ, ಇಟ್ ಸೀಮ್ಸ್ ದಟ್ ಎವ್ರಿ ಡೇ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಓವರ್ ರನ್ ದ ಆರ್ಚರ್ಡ್. ಈಗ ಏನಾಗ್ತಾ ಇದೆ ಡಾನ್ ಅನ್ಸೆಲ್ಮೋ ಅವರೇ, ಈ ಹಳ್ಳಿಯ ಹುಡುಗರು, ಚಿಕ್ಕ ಹುಡುಗರು, ಅವರು ಅಲ್ಲಿ ಒಳಗೆ ಹೋಗಿ ಬರುವಂಥದ್ದು, ಆಟ ಆಡುವಂಥದ್ದು, ಇಡೀ ದಿವಸ ಸಮಯವನ್ನು ಕಳೆಯುವಂಥದ್ದು ಮಾಡ್ತಾ ಇದ್ದಾರೆ. ವಿ ವುಡ್ ಲೈಕ್ ಟು ನೋ ಇಫ್ ಯು ಆ್ಯಸ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಇನ್ ದ ವಿಲೇಜ್, ನಿಮ್ಮ ಇಡೀ ಹಳ್ಳಿಯಲ್ಲಿ ಬಹಳ ಗೌರವಾನ್ವಿತ ವ್ಯಕ್ತಿ, ಹಿರಿಯ ವ್ಯಕ್ತಿ, ನಾಗರಿಕರಾಗಿದ್ದೀರಿ, ನಿಮ್ಮ ಮಾತು ಯಾರೂ ಇಲ್ಲ ಅನ್ನೋದಿಲ್ಲ. could not stop them from doing so in order that these people might enjoy their new home more in peace. ಈ ಹೊಸದಾಗಿ ಬಂದಂಥ ಮಾಲೀಕರು ಅಂದರೆ ಅಮೆರಿಕನ್ಸ್ದವರು ಅಲ್ಲಿ ವಾಸವಾಗಿದ್ದಾಗ, ಅಲ್ಲಿ ಮನೆಯಲ್ಲಿ ಮಾಡುತ್ತಿರುವ ಸಮಯದಲ್ಲಿ ಈ ಹಳ್ಳಿಯ ಹುಡುಗರು ಬಂದು ಅಲ್ಲಿ ಶಬ್ದ ಮಾಡ್ತಾ ಇದ್ದಾರೆ, ಅವರ ನಿದ್ರೆಯನ್ನು ಕೆಡಿಸ್ತಾ ಇದ್ದಾರೆ. ಹಗಲಲ್ಲಿ ಕೂಡ ಅವರ ನಿದ್ರೆಯನ್ನು ಕೆಡಿಸ್ತಾ ಇದ್ದಾರೆ. ಅವರಿಗೆ ತೊಂದರೆ ಆಗ್ತಾ ಇದೆ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನೀವು ಆ ಹುಡುಗರನ್ನು ಒಂದು ಮಾತನ್ನು ಹೇಳಿ, ಯಾಕಂದರೆ ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ. ಅಲ್ಲಿ ಎಲ್ಲ ಜನರು ನಿಮಗೆ ತುಂಬ ಗೌರವಿಸ್ತಾರೆ, ಪ್ರೀತಿಸುತ್ತಾರೆ. ಹೀಗೆ ಹೇಳಿದ ತಕ್ಷಣ ಡಾನ್ ಅನ್ಸೆಲ್ಮೋ ಪ್ರತಿಕ್ರಿಯೆ ನೋಡಿ. ಡಾನ್ ಅನ್ಸೆಲ್ಮೋ ಸ್ಟುಡ್ ಅಪ್, ಎದ್ದು ನಿಂತು ಬಿಟ್ಟ. ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದೀಸ್ ಅಮೆರಿಕನ್ಸ್. ಎದ್ದು ನಿಂತು ಮಾತಾಡ್ತಾನೆ, ನಾವೆಲ್ಲರೂ ಅಮೆರಿಕನ್ಸ್ನವರನ್ನು ಪ್ರೀತಿ ಮಾಡುವಂಥದ್ದು ನಮಗೆ ಗೊತ್ತು. ಈ ಸೆಡ್ ಬಿಕಾಸ್ ದೇ ಆರ್ ಗುಡ್ ಪೀಪಲ್. ಯಾಕಂದರೆ ಇವರು ತುಂಬ ಒಳ್ಳೆಯ ಜನರು, ಒಳ್ಳೆ ನೆರೆಹೊರೆಯವರು, ಗುಡ್ ನೇಬರ್ಸ್. ಐ ಸೋಲ್ಡ್ ದೆಮ್ ಮೈ ಪ್ರಾಪರ್ಟಿ ಬಿಕಾಸ್ ಐ ನ್ಯೂ ದೇ ಆರ್ ಗುಡ್ ಪೀಪಲ್. ನನ್ನ ಒಂದು ಈ ತೋಟವನ್ನು, ಗಾರ್ಡನ್ ನನ್ನ ಯಾಕೆ ಇವರಿಗೆ ಮಾರಾಟ ಮಾಡಿದ್ದೇನೆ ಅಂದರೆ ಇವರು ಒಳ್ಳೆ ಜನರು, ದೇ ಆರ್ ಗುಡ್ ಪೀಪಲ್. ಬಟ್ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್. ಏನಂತ ಹೇಳ್ತಾನೆ ಡಾನ್ ಅನ್ಸೆಲ್ಮೋ, ಆ ತೋಟದಲ್ಲಿರುವಂಥ ಮರಗಳನ್ನು ನಾನು ಮಾರಾಟ ಮಾಡಲಿಲ್ಲ. ನೋಡಿ, ತಲೆ ಬಡ್ಕೋಬೇಕೀಗ. ತೋಟವನ್ನು ಮಾರಿದ್ದೇನೆ, ಮನೆಯನ್ನು ಮಾರಿದ್ದೇನೆ, ಆದರೆ ಅದರಲ್ಲಿರುವಂಥ ಮರಗಳು, ಅದರ ಹಣ್ಣುಗಳು, ಹೂಗಳು ನಾನು ಮಾರಾಟ ಮಾಡಿಲ್ಲ. ಇದು ಯಾರ ಹಕ್ಕು? ಹಳ್ಳಿಯ ಮಕ್ಕಳ ಹಕ್ಕು. ಯಾಕಂದರೆ ಪ್ರತಿಯೊಂದು ಸಸಿ ನೆಡುವಾಗ ಈ ಊರಿನಲ್ಲಿ ಒಂದೊಂದು ಮಗು ಜನಿಸಿದಾಗ ಆ ಮಗುವಿನ ಹೆಸರಿನಲ್ಲಿ ನಾಮಕರಣ ಮಾಡಿ ನಾನು ಸಸಿಯನ್ನು ನೆಟ್ಟಿರುವೆ. ಹಾಗಾಗಿ ಆ ಕಡೆ ಮಕ್ಕಳು ಬೆಳೆದಿವೆ, ಈ ಕಡೆ ಸಸಿಗಳು ಬೆಳೆದು ದೊಡ್ಡ ಮರಗಳಾಗಿವೆ ಎಂದು ಸ್ಪಷ್ಟ ಮಾಡ್ತಾನೆ. ಬಿಕಾಸ್ ಐ ನ್ಯೂ ದೇ ವರ್ ಗುಡ್ ಪೀಪಲ್ ಆ್ಯಂಡ್ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ದಿಸ್ ವಾಸ್ ಬ್ಯಾಡ್ ಡಾನ್ ಅನ್ಸೆಲ್ಮೋ, ಐ ಪ್ಲೀಡೆಡ್. ಆಫೀಸರ್ ತುಂಬ ಪೇಚಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ಇದು ಒಳ್ಳೆಯದಲ್ಲ ರೀ ನೀವು ಹೀಗೆ ಹೇಳುವಂಥದ್ದು. ವೆನ್ ಒನ್ ಸೈನ್ಸ್ ಅ ಡೀಲ್ ಆ್ಯಂಡ್ ಸೆಲ್ಸ್ ರಿಯಲ್ ಪ್ರಾಪರ್ಟಿ, ಒನ್ ಸೆಲ್ಸ್ ಆಲ್ಸೋ ಎವ್ರಿಥಿಂಗ್ ದಟ್ ಗ್ರೋಸ್ ಆನ್ ದ ಲ್ಯಾಂಡ್. ಆತನು ಸ್ಪಷ್ಟವಾಗಿ ಹೇಳ್ತಾನೆ, ಒಂದು ಸಲ ಒಂದು ಭೂಮಿಯನ್ನು ಮಾರಾಟ ಮಾಡಿದಾಗ, ಪೇಪರ್ನಲ್ಲಿ ಸೈನ್ ಮಾಡಿದಾಗ, ಆ ಇಡೀ ಭೂಮಿ ಸಹಿತ ಭೂಮಿಯಲ್ಲಿ ಬೆಳೆದಿರುವ ಎಲ್ಲ ಫಲವನ್ನು ಮತ್ತೊಬ್ಬರಿಗೆ ಮಾರಾಟ, ಅವರ ಆಸ್ತಿ ಆಯಿತು, ಅವರ ಪಾಲಾಯಿತು. ಎವ್ರಿಥಿಂಗ್ ದಟ್ ಗ್ರೋಸ್ ಆನ್ ದ ಲ್ಯಾಂಡ್, ಭೂಮಿಯಲ್ಲಿ ಬೆಳೆದಿರುವುದೆಲ್ಲವನ್ನ ಅವರ ಪಾಲಿಗೆ ಆಯಿತು. ಆ್ಯಂಡ್ ದೋಸ್ ಟ್ರೀಸ್, ಎವ್ರಿ ಒನ್ ಆಫ್ ದೆಮ್ ಆರ್ ಆನ್ ದ ಲ್ಯಾಂಡ್. ಯಾವ ಭೂಮಿಯನ್ನು ನೀವು ಮಾರಾಟ ಮಾಡಿರಲ್ಲ, ಈ ಡಾಕ್ಯುಮೆಂಟ್ನಲ್ಲಿ, ಪತ್ರದಲ್ಲಿ ಆ ಭೂಮಿ ಮೇಲೆ ಬೆಳೆದಿರುವ ಪ್ರತಿಯೊಂದು ಮರವು ಅವರದಾಯ್ತು. ಈಗ ಇನ್ಸೈಡ್ ದ ಬೌಂಡ್ರೀಸ್ ಆಫ್ ವಾಟ್ ಯು ಸೋಲ್ಡ್,
ಬೇಲಿ ಸುತ್ತಿ ಹಾಕಿ ಏನು ಒಳಗೆ ಬೌಂಡ್ರಿ ಒಳಗಿರುವಂಥದ್ದು ಎಲ್ಲವನ್ನು ನೀವು ಯಾರಿಗೆ ಮಾರಾಟ ಮಾಡಿರಿ? ಅಮೆರಿಕನ್ಸ್ದವರಿಗೆ ಮಾರಾಟ ಮಾಡಿದ್ದಾಯ್ತು ಈಗ. ಎಸ್, ಐ ಅಡ್ಮಿಟ್ ದ್ಯಾಟ್. ಡಾನ್ ಅನ್ಸಲ್ಮೋ, ಹೌದು ನಾನು ಒಪ್ಕೊಳ್ತೇನೆ. ಈ ಸೆಡ್, ಹಿ ಆ್ಯಡೆಡ್, ಐ ಆಮ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್. ಈ ಹಳ್ಳಿಯಲ್ಲಿ ಎಲ್ಲಕ್ಕಿಂತ ವಯಸ್ಸಾಗಿರುವಂಥ ಹಿರಿಯ ವ್ಯಕ್ತಿ ಗೊತ್ತು ನನಗೆ. ಆಲ್ಮೋಸ್ಟ್ ಎವ್ರಿ ಒನ್ ದೇರ್ ಈಸ್ ಮೈ ರಿಲೇಟಿವ್. ಪ್ರತಿಯೊಬ್ಬರು ನನ್ನ ಇಲ್ಲಿ ರಕ್ತ ಸಂಬಂಧಿಕರೇ. ಆ್ಯಂಡ್ ಆಲ್ ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ ಆರ್ ಮೈ ಸೋಬ್ರಿನೋಸ್ ಆ್ಯಂಡ್ ನೀಟೋಸ್, ಮೈ ಡಿಸೆಂಡೆಂಟ್ಸ್. ಇಲ್ಲಿ ಸೋಬ್ರಿನೋಸ್ ನೀಟೋಸ್ ಅಂದರೆ ನೀಸಸ್ ಆ್ಯಂಡ್ ನೆಫ್ಯೂಸ್ ಅಥವಾ ಗ್ರ್ಯಾಂಡ್ ಚಿಲ್ಡ್ರನ್, ಮೊಮ್ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ತಂಗಿಯ ಮಕ್ಕಳು, ಅಕ್ಕನ ಮಕ್ಕಳು, ಈ ರೀತಿ ಅವರ ಎಲ್ಲ ಸಂಬಂಧಿಕರ ಮಕ್ಕಳು. ದೊಡ್ಡ ಅಂದರೆ 2ನೇ ತಲೆ, 2nd ಜನರೇಷನ್, 3ನೇ ತಲೆ, 3rd ಜನರೇಷನ್, ಹೀಗೆ ಮೊಮ್ಮಕ್ಕಳು, ಕಿರಿ ಮೊಮ್ಮಕ್ಕಳು ಎಲ್ಲ ಸೇರಿ ದೊಡ್ಡ ಕುಟುಂಬ ಇದೆ ಈತನದು, ಹಿರಿಯ ವ್ಯಕ್ತಿ ಈತ. ಹಾಗಾಗಿ ಪ್ರತಿಯೊಂದು ಸಸಿ ಯಾರ ಹೆಸರ ಮೇಲಿದೆ? ಇಟ್ ಬಿಲಾಂಗ್ಸ್ ಟು ಎವ್ರಿ ಚೈಲ್ಡ್. ಐ ಹ್ಯಾವ್ ಪ್ಲಾಂಟೆಡ್ ಎ ಟ್ರೀ ಫಾರ್ ದಟ್ ಅಂತ ಹೇಳ್ತಾನೆ. ಐ ಟುಕ್ ಪೊಸಿಷನ್ ಆಫ್ ದ ಹೌಸ್ ಫ್ರಮ್ ಮೈ ಮದರ್. ನನ್ನ ತಾಯಿಯಿಂದ ಈ ಆಸ್ತಿಯನ್ನು, ಭೂಮಿಯನ್ನು ನಾನು ಸಂಪಾದಿಸಿದ್ದೇನೆ, ತೆಗೆದುಕೊಂಡಿದ್ದೇನೆ. ಐ ಹ್ಯಾವ್ ಪ್ಲಾಂಟೆಡ್ ಎ ಟ್ರೀ ಫಾರ್ ದಟ್ ಚೈಲ್ಡ್. ದ ಟ್ರೀಸ್ ಇನ್ ದಟ್ ಆರ್ಚರ್ಡ್ ಆರ್ ನಾಟ್ ಮೈನ್. ಈ ತೋಟದಲ್ಲಿರುವಂಥದ್ದು ಪ್ರತಿಯೊಂದು ಮರ ನನ್ನವಲ್ಲ. ಸೆನರ್, ಮಿಸ್ಟರ್, ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಪ್ರತಿಯೊಂದು ಹಳ್ಳಿಯ ಮಕ್ಕಳಿಗೆ ಅದು ಸಂಬಂಧಿಸಿದೆ. ಎವ್ರಿ ಪರ್ಸನ್ ಇನ್ ರಿಯೋ ಎನ್ ಮೀಡಿಯೋ ಬಾರ್ನ್ ಸಿನ್ಸ್ ದ railroad came to Santa Fe owns a tree in that orchard. So since the railway track, ರೈಲು ಮಾರ್ಗ ಈ ಸ್ಯಾಂಟಫಿಯಲ್ಲಿ ಬಂದಾಗಿನಿಂದ ಸುಮಾರು ವರ್ಷಗಳಿಂದ, ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಸುಮಾರು ವರ್ಷಗಳಿಂದ 50 ವರ್ಷ 100 ವರ್ಷ ಅಂತ ಇಟ್ಕೊಳ್ಳಿ. ಈತನ ವಯಸ್ಸು ಎಷ್ಟು ಅಂತ ಇಲ್ಲಿ ಪಾಠದಲ್ಲಿ ಎಲ್ಲಿ ಗುರುತಿಸ್ಕೊಂಡಿಲ್ಲ. ಹೀಗಾಗಿ ತುಂಬ ಹಿರಿಯ ವ್ಯಕ್ತಿಯಾಗಿರುವ ಕಾರಣ ತುಂಬ ವರ್ಷಗಳಿಂದ ಈತನು ಅಲ್ಲಿ ಪ್ರತಿಯೊಂದು ಮಗು ಜನಿಸಿರುವಂಥದ್ದನ್ನು ಕಣ್ಣಾರೆ ನೋಡುವಂಥದ್ರಿಂದ ಆ ಪ್ರತಿಯೊಂದು ಮಕ್ಕಳ ಕುಟುಂಬಸ್ಥರ ಹೆಸರ ಮೇಲೆ ಒಂದೊಂದು ಮರ, ಹಣ್ಣಿನ ಮರ, ಸಸಿ ಇರುವಾಗಲೇ ಆತನು ನೆಟ್ಟಿದ್ದಾನೆ, ಬೀಜಗಳು ಹಾಕಿದ್ದಾನೆ, ಭೂಮಿಯನ್ನು ತಗ್ಗು ತೋಡಿ ಸಜ್ಜುಗೊಳಿಸಿದ್ದಾನೆ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್. ಈ ಮರಗಳನ್ನು ನನಗೆ ಮಾರಾಟ ಮಾಡುವ ಹಕ್ಕು ನನಗಿಲ್ಲ. ಐ ಕ್ಯಾನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್. ದೇ ಆರ್ ನಾಟ್ ಮೈನ್. ಇವುಗಳು ನನ್ನವಲ್ಲ. ದೇರ್ ವಾಸ್ ನಥಿಂಗ್ ವು ಕುಡ್ ಡೂ. ಈಗ ಇವರಿಗೆ ಪಾಪ ತುಂಬ ಕಷ್ಟ ಆಯಿತು. ಯಾರಿಗೆ? ಇಲ್ಲಿ ಮಧ್ಯದಲ್ಲಿರುವಂಥ ಆಫೀಸರ್ಸ್ಗಳು. ಅವರಿಗೆ, ಅಮೆರಿಕನ್ಸ್ನವರಿಗೆ ಏನಂತ ಉತ್ತರ ಕೊಡಬೇಕು ಗೊತ್ತಾಗ್ತಾ ಇಲ್ಲ. ಲೀಗಲಿ, ಕಾನೂನಿನ ಪ್ರಕಾರ ವಿ ಓನ್ ದ ಟ್ರೀಸ್ ಬಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಬೀನ್ ಸೋ ಜನರಸ್. ಮರಗಳೇನೋ ನಮ್ಮದಾಯಿತು, ಆದರೆ ಈ ಡಾನ್ ಅನ್ಸಲ್ಮೋ ತುಂಬ ದೊಡ್ಡ ಮನಸ್ಸು, ತುಂಬ ದೊಡ್ಡ ವಿಶಾಲ ಹೃದಯ. refusing what amounted to a fortune for him, it took most of the following winter to buy the trees. ಈ ಅಮೆರಿಕನ್ಸ್ನವರು ಕೊಂಡುಕೊಂಡವರು ಪ್ರತಿಯೊಬ್ಬರು ಆ ಮರಗಳನ್ನು ಆ ಮಾಲೀಕರಿಂದ ದುಡ್ಡನ್ನು ಎಕ್ಸ್ಟ್ರಾ ಕೊಟ್ಟು ಒಂದೊಂದನ್ನು ಕೊಂಡುಕೊಳ್ಳಲಿಕ್ಕೆ ತುಂಬ ವರ್ಷಗಳೇ ಹಿಡಿತು. ಪೂರ್ತಿ ಅವರಿಗೆ ಚಳಿಗಾಲನೇ ಬಂತು ಅಂತ ಹೇಳ್ತಾರೆ. ಅಂದರೆ ಅಮೆರಿಕನ್ಸ್ನವರು ಮತ್ತೆ ತುಂಬ ವರ್ಷಗಳನ್ನು ಕಾಯಬೇಕಾಯಿತು. ಆ ಮರಗಳನ್ನು ತಮ್ಮದಾಗಿಸ್ಕೊಳ್ಬೇಕು ಅಂತಂದರೆ ಆ ಪ್ರತಿಯೊಬ್ಬರ ಕುಟುಂಬದವರ ಮನೆಗೆ ಹೋಗಿ ಆ ಮಕ್ಕಳ ಹೆಸರಿನ ಮೇಲೆ ಇರುವಂಥ ಮರವನ್ನು ಅವರಿಗೆ ದುಡ್ಡು ಸಮೇತ ಅದರ ಬೆಲೆಯನ್ನು ಕಟ್ಟಿ ಆ ಮರವನ್ನು ಕೊಂಡುಕೊಂಡು ಹೀಗೆ ಇರುವಂಥ ಪ್ರತಿಯೊಂದು ಮರವನ್ನು ಕೊಂಡುಕೊಳ್ಳುವಂಥ ವ್ಯವಸ್ಥೆ ಅಮೆರಿಕನ್ಸ್ನವರು ಮಾಡಿದರು. ಅವರ ದೊಡ್ಡ ಮನಸ್ಸು. ಅಮೆರಿಕನ್ಸ್ದವರು ಕೂಡ ದೊಡ್ಡ ಮನಸ್ಸನ್ನು ತೋರಿಸಿದರು. ಮತ್ತು ಇಲ್ಲಿ ಡಾನ್ ಅನ್ಸಲ್ಮೋ ಕೂಡ ತನ್ನ ವಿಶಾಲ ಹೃದಯವನ್ನು ಅವರ ಎದುರಿಗೆ ಮನಸ್ಸು ಬಿಚ್ಚಿ ಮಾತಾಡ್ತಾನೆ. ಬಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಬಿನ್ ಸೋ ಜನರಸ್, ರೆಫ್ಯೂಸಿಂಗ್ ವಾಟ್ ಅಮೌಂಟೆಡ್ ಟು ಎ ಫಾರ್ಚೂನ್ ಫಾರ್ ಹಿಮ್. ಅವನಿಗೆ ಬರತಕ್ಕ ಡಬಲ್ ಅಮೌಂಟನ್ನು ತೆಗೆದುಕೊಳ್ಳದೆ ತನ್ನ ಒಳ್ಳೆಯ ವಿಶಿಷ್ಟ ಗುಣವನ್ನು ತೋರಿಸಿಕೊಂಡ. ಡಬಲ್ ಅಮೌಂಟನ್ನು $24 ತೆಗೆದುಕೊಳ್ಳಿಲ್ಲ, $12 ತೆಗೆದುಕೊಂಡು ಮಾರಾಟ ಮಾಡಿದ. ಅವನು ತನ್ನ ದೊಡ್ಡ ಗುಣವನ್ನು ತೋರಿಸಿದ. ಈ ಕಡೆ ಅಮೆರಿಕನ್ಸ್ನವರು ಕೂಡ ದೇ ವರ್ ಜನರಸ್, ದೇ ವರ್ ವೆರಿ ಗುಡ್ ಪೀಪಲ್. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲಿ. ಒಂದೊಂದಾಗಿ ಒಂದು ಮರವನ್ನು ಕೊಂಡ್ಕೊಳ್ಬೇಕಾದ್ರೆ ಅವರು ಬರುವ ಚಳಿಗಾಲದವರೆಗೆ ತುಂಬ ಸಮಯನೇ ಹಿಡಿತು. ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅನ್ಸಲ್ಮೋ
ಇನ್ ದ ವ್ಯಾಲಿ ಆಫ್ ರಿಯೋ ಎನ್ವಿಡಿಯೋ. ಈ ರಿಯೋ ಎನ್ವಿಡಿಯೋ ಎನ್ನುವಂಥ ಕಣಿವೆಯಲ್ಲಿ, ಬೆಟ್ಟಗಳ ಕಣಿವೆಯಲ್ಲಿ ಅವರ ವಂಶಾವಳಿಯಿಂದ ಒಂದೊಂದು ಮರವನ್ನು ತೆಗೆದುಕೊಳ್ಳಿಕ್ಕೆ ಅವರಿಗೆ ಸುಮಾರು ತಿಂಗಳುಗಳು, ವರ್ಷಗಳು ಹಿಡಿದವು. ಥ್ಯಾಂಕ್ ಯು.